ಅಣ್ಣ ಸೂಪರ್ ಅಣ್ಣ, ನೆಕ್ಸ್ಟ್ ಲೆವೆಲ್. ತಿರ್ಗಾ ನಮ್ಮ ಅಮ್ಮನ ಕರ್ಕೊಂಡು ಹೋಗ್ತೀನಿ ನಾನು. ನಮ್ಮ ಅಮ್ಮಗೂ ತೋರಿಸಲೇಬೇಕು. ಇವಾಗ ನಾಯಿ ಎಬ್ಬಿಸ್ತೀನಿ ನೋಡ್ರಿ ಗೈಸ್. ಬೇಡ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ಇದೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ಏನು ತಾರೀಕು ಅಂದರೆ ಏಪ್ರಿಲ್ 30. ಇವತ್ತೇನು ಸ್ಪೆಷಲ್ ಅಂದರೆ KD ರಿಲೀಸ್ ಆಗ್ತಿದೆ ಗೈಸ್. ಆ್ಯಂಡ್ ಫ್ಯಾನ್ ಶೋ 6:30 ಇದೆ. ಇವಾಗ 6 ಗಂಟೆ ಆಗಿದೆ. ಹೋಗ್ತಾಯಿದ್ದೀನಿ. ನಮ್ಮಮ್ಮ ಪಾಪ ನೋಡಿ ನನಗೋಸ್ಕರ ಐತಿ ಸೆಂಡ್ ಆಫ್ ಮಾಡೋಕ್ಕೆ ಕಳಿಸ್ತಿದ್ದಾರೆ. ಹೋಗಿ ಫ್ಯಾನ್ ಶೋ, ಫ್ಯಾನ್ ಸೆಲೆಬ್ರೇಷನ್ ಹೆಂಗಿರುತ್ತೆ ಏನು ಎತ್ತ ಅಂತ ಇಲ್ಲೇ ಹತ್ತಿರದಲ್ಲಿರೋ ನಮ್ಮ ಮನೆ ಹತ್ರ ಕಾಮಾಖ್ಯ ಥಿಯೇಟ್ರ್ ಇದೆ, ಅದಕ್ಕೆ ಹೋಗ್ತಾಯಿದ್ದೀವಿ ನೋಡೋಕ್ಕೆ. ಮೂವಿ ಹೆಂಗಿದೆ, ಫ್ಯಾನ್ಸ್ ಹೆಂಗೆ ರಿಯಾಕ್ಷನ್ಸ್ ಕೊಡ್ತಾರೆ ಎಲ್ಲ ನೋಡೋಣ ಬನ್ನಿ. ಗೈಸ್, ಮೂವಿ ನೋಡೋಕ್ಕೆ ಬಂದಿದ್ದೀವಿ ಗೈಸ್. ಇನ್ನೂ ಮೂವಿ ಸ್ಟಾರ್ಟ್ ಆಗಿಲ್ಲ. KD ದ ಡೆವಿಲ್. ಇವನು ಇನ್ನೊಂದು ಡೆವಿಲ್, ಅವನು ಇನ್ನೊಂದು ಡೆವಿಲ್. ರೋ ಫುಲ್ಲು ನಮ್ಮವ್ರೆ ಕೂತ್ಕೊಳ್ಳೋದು. ರೋ ಫುಲ್ಲು ಹೆಣ್ಣು ತನಕ ಕೂತವ್ರೆ. KD ದಿ ಡೆವಿಲ್ ಕಣೋ. KD ದಿ ಡೆವಿಲ್. ಈಗ ಒಂದು ತೆಲುಗು ಒಂದು ಗೈಸ್ ಕನ್ನಡ ಮೂವಿ ಕರ್ಕೊಂಬಂದ್ಬಿಟ್ಟಿದ್ದೀವಿ. ಒಟ್ಟದು ಏನೋ ಹೇಳು, ಅಭಿಪ್ರಾಯ ಹೇಳು. ಮೂವಿ ಹೆಂಗಿದೆ? ಕ್ರೇಜ್ ಗೊತ್ತಿಲ್ಲ ಗೈಸ್. ಬೆಳಗ್ಗೆ 5 ಗಂಟೆ ಫೋನ್ ಮಾಡ್ಬಿಟ್ಟು ಚಿಕ್ಕಮ್ಮ ಕರ್ಕೊಂಡಿಲ್ಲ ಕರ್ಕೊಂಡು. ಕ್ರೇಜ್ ಹೆಂಗಿದೆ? ಕನ್ನಡ ಮೂವಿ ಕ್ರೇಜ್ ಹೆಂಗಿದೆ? ಚೆನ್ನಾಗಿದೆ. ಓಕೆ, ಚೆನ್ನಾಗಿಲ್ಲ ಮಿಟ್ರೋಲ್ ಗಿಲ್ ಮಾಡ್ಬಿಟ್ಟಿದ್ದಾರೆ ಗೈಸ್. ಓಕೆ, ಮೂವಿ ನೋಡೋಣ. ಮೂವಿ ಹೆಂಗಿದೆ ಅಂತ ಆಮೇಲೆ ಹೇಳ್ತೀನಿ, ಸಪ್ರೇಟಾಗಿ ಹೇಳ್ತೀನಿ. ಅಡಿವೆಲ್ಲ ತಮ್ಮ ಅಣ್ಣ ಸೂಪರ್ ಅಣ್ಣ, ನೆಕ್ಸ್ಟ್ ಲೆವೆಲ್. ಸುನಾಮಿ ಎಂದೊಂದಂಗೆ ಸಾಕಾಗೈತೆ. ಪಕ್ಕ ಇಂಡಸ್ಟ್ರಿಗೆ ಬೇಕಿತ್ತು ಈ ಮೂವಿ. ಕಿತ್ಕೊಂಡೋಗೈತೆ ಪ್ರೇಮ್. ಇದು ಮೂವೀಸಲ್ಲೇ ವಿಭಿನ್ನ ಮೂವಿ. ಸಕ್ಕತ್ತಾಗೈತೆ ಗೈಸ್. ಪ್ರತಿಯೊಬ್ಬರು ಹೋಗಿ ಥಿಯೇಟ್ರಲ್ಲೇ ನೋಡ್ರಿ ಮೂವಿನ. ಮಸ್ಟ್ ವಾಚ್. ಫ್ಯಾಮಿಲಿಗಳು ಹೋಗಿ ನೋಡಿ, ಫ್ಯಾಮಿಲಿಗೆ ಅಣ್ಣ ತಮ್ಮದಿರು ಹೋಗಿ ನೋಡ್ರಿ. ಸೂಪರ್ ಮೂವಿ, ನೋಡಲೇಬೇಕು. ಧ್ರುವ ಸರ್ಜಾ ಅವ್ರ ಮೂವಿ ಲೈನಲ್ಲೂ ಡಿಫ್ರೆಂಟ್ ಮೂವಿ, ಸಖತ್ ಮೂವಿ, ಮಸ್ಟ್ ವಾಚ್ ಅಂತಲೇ ಹೇಳ್ತೀನಿ. ತಿರ್ಗಾ ನಮ್ಮ ಅಮ್ಮನ ಕರ್ಕೊಂಡು ಹೋಗ್ತೀನಿ ನಾನು. ನಮ್ಮ ಅಮ್ಮಗೂ ತೋರಿಸಲೇಬೇಕು. ಸುದೀಪ್ ಅಣ್ಣ ಬರ್ತಾರೆ ಲಾಸ್ಟಲ್ಲಿ. ಯಪ್ಪ ಸಖತ್ ಮಮ್ಮಿ. ಚೆನ್ನಾಗಿತ್ತಾ? ಕಿಚ್ಚ ಕಿಚ್ಚ. ಸುದೀಪ್ ಆ್ಯಕ್ಟಿಂಗ್ ಇಲ್ಲ ಅಷ್ಟೊಂದು. ಲಾಸ್ಟಲ್ಲಿ ಕ್ಲೈಮ್ಯಾಕ್ಸಲ್ಲಿ ಬರ್ತಾರೆ. ಪಾರ್ಟ್ 2 ಸುದೀಪ್ ಆ್ಯಂಡ್ ಧ್ರುವ ಸರ್ಜಾ. ಯಬ್ಬ ಕಾಲ ಭೈರವ ಅಷ್ಟಕ ಮಾಡ್ತಾರೆ ಲಾಸ್ಟಲ್ಲಿ. ಗುಬ್ 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 ಫುಲ್ಲು ಗೂಸ್ ಬಂಪ್ಸ್ ಹಂಗೆ. ಸಕ್ಕದಾಗಿತ್ತು ಮಮ್ಮಿ. ಇಂಥ ಮೂವಿ ಬೇಕಿತ್ತು ಕನ್ನಡ ಫಿಲಮ್ ಇಂಡಸ್ಟ್ರಿಗೆ. ಇಂಥ ಮೂವಿ ಬೇಕಿತ್ತು. 1 ವರ್ಷ ಆಯಿತು, 2 ವರ್ಷ ಆಯಿತು, 3 ವರ್ಷ ಆಯಿತು, 4 ವರ್ಷ ಆಯಿತು, ಬಂದಿಲ್ಲ ಏಡಿ ಅಂದವ್ರಿಗೆಲ್ಲ ಆನ್ಸರೇ KD.
1 ವರ್ಷ ಆಯ್ತು, 2 ವರ್ಷ ಆಯ್ತು, 3 ವರ್ಷ ಆಯ್ತು, ಬಂದಿಲ್ಲ ಅಂತ ಏಡಿ ಅಂದವ್ರಿಗೆಲ್ಲ ಆನ್ಸರೇ ಕೇಳಿ. ಸಾಕಾದಾಗಿತ್ತು ಗೈಸ್. ನೆಕ್ಸ್ಟ್ ಲೆವೆಲ್ ಬೇಕಿತ್ತು. ಫಸ್ಟ್ ಸೆಕೆಂಡ್ ಹಾಫ್ ನೋಡಕ್ಕಂತೂ ಭಯಂಕರ. ಈ ಮೂವಿ ಈ ಟೈಮಲ್ಲಿ ಕನ್ನಡ ಇಂಡಸ್ಟ್ರಿಗೆ ಬೇಕಿತ್ತು. ಆ್ಯಂಡ್ ಮೋರ್ ಓವರ್ ಪ್ರತಿಯೊಬ್ಬರು ಹೋಗಿ ನೋಡ್ರಿ, ಮೂವಿನ ನೋಡಲೇಬೇಕು ಆಯಿತಾ. ಇದು ನಮ್ಮ ಕನ್ನಡ ಸಿನಿಮಾ, ನೋಡಬೇಕು, ಚೆನ್ನಾಗಿದೆ, ನೋಡಿ ಬೆಳೆಸಿ ಹರಿಸಿ ಆಯಿತಾ. ದಿಸ್ ಇಸ್ ದ ಟೈಮ್ ನೀವು ಕಾಪಾಡೋಕ್ಕೆ ಕನ್ನಡ ಇಂಡಸ್ಟ್ರಿನ. ಒಳ್ಳೆ ಮೂವಿ ಬಂದಿದೆ. ಅದು ಪ್ರೇಮ್ ಸೌರಲ್ಲಿ ವಿಭಿನ್ನವಾದ ಸ್ಟೋರಿ ಲೈನು ಸಖತ್ತಾಗಿ ಬಂದಿದೆ. ಒಂದೊಂದು ಎಮೋಷನ್ನು, ಟ್ವಿಸ್ಟು, ಕ್ಲೈಮ್ಯಾಕ್ಸಲ್ಲಿರೋ ಟ್ವಿಸ್ಟ್ ಅಂತೂ ಕಳೆದೋಗ್ಬೇಕು ಎಲ್ಲರೂ, ಆ ಥರ ಟ್ವಿಸ್ಟು. ಸೊ ಪ್ಲೀಸ್ ಡೂ ವಾಚ್ ಇನ್ ಥಿಯೇಟರ್ಸ್. ಹೋಗಿ ಥಿಯೇಟ್ರಲ್ಲೇ ನೋಡಿ. ಏನು ಹೇಳಿ, ಕೇಳಿ. ಇವಾಗ ನಮ್ಮ ಅಮ್ಮನ ಕರ್ಕೊಂಡು ಹೋಗ್ತೀನಿ. ಗಾಯ್ಸ್ ಕೇಕ್ ಬಂದಿದೆ ಗೈಸ್, ಕೇಕ್. ಏನಿದೆ ಹಿಂಗೆ ಓಪನ್ ಮಾಡೋದು? ಎತ್ತದಲ್ಲಮ್ಮ, ಹಿಂಗೆ ತೆಗಿಯೋದು. ಇರಮ್ಮ, ಇಲ್ಲಿ ಹಿಂಗೆ ತೆಗಿಯೋದು ಅಷ್ಟೇ, ಹಿಂಗೆ ಎತ್ತದಲ್ಲ. ಕಮ್ ಆನ್ ಗೈಸ್, ಎಲ್ಲಮ್ಮ ಅದನ್ನ ತೆಗಿಯೋದಮ್ಮ. ಯಾರು ಕಳಿಸಿರೋದು? ದಿಸ್ ಮೈ ಫ್ರೆಂಡ್. ಐ ಕಾಂಟ್ ಎಕ್ಸ್ಪೋಸ್ ಏನೋ. ಗೈಸ್ ಕೇಕ್ ಬಂದಿರೋ ವಿಷಯ ಏನು ಅಂದರೆ, ಇಟ್ಸ್ ಫಾರ್ 20K. ಹೊಸ ಚಾನಲ್ 20,000 ಆಗಿದೆ ಗೈಸ್ ಯೂಟ್ಯೂಬು, ಹಂಗಾಗಿ ಕಳಿಸಿರೋದು ಕೇಕು. ನಾನೇ ನೋಡ್ಕೊಂಡಿಲ್ಲ, ಕಟ್ ಮಾಡಿ ಅಯ್ಯೋ ಫೋಟೋನೇ ತೆಕ್ಕೊಂಡಿಲ್ಲ ಗೈಸ್. ಇರು ಓಹೋ ಮ್ಯಾಂಗೋ. ಏಯ್ ಇರಮ್ಮ, ಕಟ್ ಮಾಡಾಯ್ತು, ತಿನ್ಬೇಕು. ಹ್ಯಾಪಿ ಯೂಟ್ಯೂಬ್ 20,000K ಫಾಲೋವರ್ಸ್ಗೆ. ನಮ್ದು ಹಳೇ ಫಾಲೋವರ್ಸ್ ಎಲ್ಲ ಏನು ಮಾಡ್ತಾ ಇದ್ದೀರಾ? ಬೇಗ ಫಾಲೋವರ್ಸ್ ಆಗಿ. ಮ್ಯಾಂಗೋ ಚೀಸ್ ಕೇಕ್ ಇವತ್ತಿರ್ಗ KD ಮೂವಿಗೆ ನಾನು ನಮ್ಮ ಅಣ್ಣ ಹೋಗ್ತಾ ಇದ್ವಿ. KD ಕೇಕ್ ತಿನ್ನು. ಹ್ಯಾಪಿ 20K ಅನ್ನು. ಹ್ಯಾಪಿ 20K ಕಳಿಸಿರೋದು. ಹ್ಯಾಪಿ 20K ಅನ್ನು ಅನ್ನೋ. ಹೇಳು. ಹ್ಯಾಪಿ 20K ಅನ್ನು ತಿಂದಿದ್ದಕ್ಕಾದ್ರು ಚೆನ್ನಾಗಿಲ್ವಾ? ಏಯ್ ಚೆನ್ನಾಗೈತೆ. ಚೀಸ್ ಕೇಕ್ ಚೆನ್ನಾಗೈತೆ. ಚೀಸ್ ಕೇಕ್ ಚೆನ್ನಾಗೈತೆ. ಇರು ಸುಮ್ಮನೆ ಮಮ್ಮಿ ಹಿಂಗಂದಿದ್ದಕ್ಕೆ ಡೌನ್ ಮಾಡ್ತಾನೆ. ಚೆನ್ನಾಗಿಲ್ಲ ಅನ್ನೋ. ಅಲ್ಲ ಪರವಾಗಿಲ್ಲ, ಚೆನ್ನಾಗಿಲ್ಲ ಅನ್ನೋ. ನಂಗೆ ಇಷ್ಟ ಆಯ್ತು. ಅವನು ಅಡುಗೆ ಮಾಡಿದಾಗ ಹಿಂಗೆ ಫ್ರ್ಯಾಂಕ್ ಆಗಿರ್ಬೇಕು ಮಮ್ಮಿ ಎಲ್ರು. ಅದೇ ಇಷ್ಟು ದಿನ ನೀವು ಡೌನ್ಲೋಡ್ ಮಾಡ್ತಾ ಇದ್ರಾ ರಿವ್ಯೂ ಕೊಡೋಕೆ? ಚೆನ್ನಾಗಿದೆ. ನಮ್ಮಮ್ಮ ಬೈತಾರೆ. ಯಾರೋ ಕಳ್ದಿತ್ತು. ಇದು ಮೇಲೆ ಚೆನ್ನಾಗಿದೆ, ಇದು ಚೆನ್ನಾಗಿಲ್ಲ. ಇದೇನೋ ಗಟ್ಟಿ ಇರೋದು ಚೆನ್ನಾಗಿಲ್ಲ. ಬಿಸ್ಕೆಟ್ ಇತ್ತಿನ್ನು ಅಷ್ಟೇ. ಇದು ಚೆನ್ನಾಗಿದೆ. ಚೀಸ್ ಕೇಕ್ ಅದು ಮೇಲೆ ಚೆನ್ನಾಗಿದೆ. ರಿಯಾಕ್ಷನ್ ಮುಂದೆ ನೋಡಿ ಹೆಂಗೆ ಮಾಡ್ತಾನೆ. 20K ಆಗಿರೋದು ಏನು ಹೇಳ್ತೀಯ? ಅದನ್ನಕ್ಕೆ 40K ಆಗಲಿ ಅಂತೆ. 20 into 2 40, 40 into 2 50, 80 ಸಾರಿ 80 into 2 160, 160 into 2 ಹಳೇದಿದ್ದು ಫಾಲೋವರ್ಸ್ ನಮ್ಮ ಮನೆ ಬಂದು ಚೆನ್ನಾಗಿಲ್ಲ. ಮೇಲೆ ಮ್ಯಾಂಗೋ ಚೆನ್ನಾಗಿದೆ ಅಷ್ಟೇ. ನೋಡ್ರಿ ಹಿಂಗೆ ಚೆನ್ನಾಗಿಲ್ಲ ಅನ್ನೋದು ನೋಡಲಿ ಕೈ ಬಾಯಿ. ಗೈಸ್ ಇವಾಗ ವಿ ಆರ್ ಗೋಯಿಂಗ್. ಟೈಮ್ ಆಗೋಗಿದೆ ಅಂತೆ ಗೈಸ್. ಅದು ಇಲ್ಲಿ ಯಾವುದೋ JP ನಗರ್ ಸೆಂಟ್ರಲ್ ಅಂದ್ಕೊಂಡ್ರೆ ಯಾವುದೋ ಬನ್ನಾರ್ಘಟ್ಟ ಸೆಂಟ್ರಲ್ ಮಾಡಿಬಿಟ್ಟಿದ್ದಾರೆ. ಓಡ್ತಾ ಇದ್ದೀವಿ, ಟೈಮ್ ಆಗೋಗಿದೆ. ಅಲ್ಲಿ ಹೋಗಿ ಮಾಡ್ತಿದ್ದೀವಿ. 10:30 ಶೋಕ್ ಚೆನ್ನಾಗಿ ನೋಡಿದೆ ಗೈಸ್. ಬಂದಿದ್ದೀವಿ ಗೈಸ್. ಇಂಗ್ಲೀಷ್ ಪಿಕ್ಚರ್ ನೋಡಿದ್ದೀವಿ ಇನ್ನು ನೋಡಿ. ವಾಶ್ರೂಮ್ಗ ನಾನೇನಕ್ಕೆ
ಗೈಸ್ ಮೂವಿ ಮುಗಿಸ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಗೈಸ್. ಟೈಮು 2 o'clock ಆಗಿದೆ. ಊಟ ಹುಡ್ಕೊಂಡು ಹೋದ್ವಿ, ಎಲ್ಲೂ ಊಟ ಸಿಕ್ಕಿಲ್ಲ. ಮೂವಿ ಹೆಂಗಿದೆಯೋ? ನೆಕ್ಸ್ಟ್ ಲೆವೆಲ್ಗೆ ಕನ್ನಡ ಇಂಡಸ್ಟ್ರಿಗೆ ಇದು ಬೇಕಿತ್ತಲ್ವಾ? ಬೇಕಿತ್ತು. ಆಗಿತ್ತು. ಪ್ರತಿಯೊಬ್ಬರು ಹೋಗಿ ನೋಡಬೇಕು. ಏನಾದರೂ ಹೇಳು. ಪ್ರತಿಯೊಬ್ಬರು ಹೋಗಿ ನೋಡಬೇಕು. ಅಲ್ಲಿ ನನ್ನ ದೊರೆ ಕಾಲಭೈರವ ಹೆಸರು ಇದೆ, ಅದಕ್ಕೋಸ್ಕರ ನೀವೆಲ್ಲ ನೋಡಲೇಬೇಕು. ಇವಾಗ ಈ ನಾಯಿನ ಎಬ್ರಿಸ್ತೀನಿ ನೋಡ್ರಿ ಗೈಸ್. ಬೇಡ ಭೈರವ ಅಂದು ಜಾಕೆ ಎಬ್ರಿಸ್ತಾನೆ ಗೈಸ್. ಬನ್ನಿ ಗೈಸ್, ಟೈಮು ಇವಾಗ 2:15 ಆಗೋಗಿದೆ ಗೈಸ್. 2:15 ಆಗೋಗಿದೆ. ಇವನ್ನ ನಂಬ್ಕೊಂಡು ಅದು ಯಾವುದೋ ಚಿಲ್ಲೋಟ್ ಬಿರಿಯಾನಿ ಏನೇನೋ ಬಿರಿಯಾನಿ ಅಂದ್ಬಿಟ್ಟು ಹೋದ. ಎಲ್ಲ ಕ್ಲೋಸು. ಎಲ್ಲ ಕ್ಲೋಸು. ಇವಾಗ ಮನೆಗೆ ಹೋಗಿ ಪಾಚಿ ಮಾಡೋದೆ ಕೆಲಸ. ಲೆಟ್ಸ್ ಗೋ ಸ್ಲೀಪ್. ಬಾಯ್ ಅನ್ನೋ.